गुरुब्रह्मा गुरुर्विष्णु गुरुर्देवो महेश्वरा गुरुसाक्षात् परब्रह्म तस्मै श्री गुरुवे नमः। गुरुसाक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ कुंडली गवतार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय। श्री राम जय राम जय जय राम जय राम श्री राम जय राम जय जय राम। राजाधिराज सद्गुरुनाथ महाराज की जय। श्री गुरुदेव श्रोते पुसती कोण ग्रंथ काय बोलिले जियेथ श्रवण केलियाने प्राप्त काय आहे श्रीराम। ग्रंथानाम दासबोध गुरु शिष्यांच्या संवाद येथ बोलिला विशद भक्ती मार्ग श्रीराम। नवविधा भक्ती आणि ज्ञान बोलिले वैराग्याचे लक्षण बहुधा आध्यात्म निरूपण निरूपिले श्रीराम। भक्तीचे न योगे देव विषयी पावती मानव ऐसा आहे अभिप्राव ये ग्रंथी। मुख्य भक्तीचा निश्चयो शुद्ध ज्ञानाचा निश्चयो आत्मस्थितीचा निश्चयो उल्हास शुद्ध उपदेशाचा निश्चयो सायुज्य मुक्तीचा निश्चयो मोक्ष प्राप्तीचा निश्चयो बोलिला असे। जय जय रघुवीर ಶ್ರೀರಾಮ ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಟ್ಟಿ ಅವರ ದಿವ್ಯ ಚರಣಾರವಿಂದಗಳಿಗೆ ಸಲ್ಲಿಸಿ ಸಾಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋದಂತಹ ಎಲ್ಲ ಸದ್ಗುರುವರ್ಯರ ದಿವ್ಯ ಚರಣಾರವಿಂದಗಳು ನನ್ನ ಅನಂತ ಅನಂತ ಕೋಟಿ ದಂಡಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಒಂದು ಸಪ್ತಾಹದ ಪ್ರಥಮ ದಿನ ನಾವು ನೀವೆಲ್ಲ ಸಮರ್ಥ ರಾಮದಾಸ್ ಮಹಾರಾಜರನ್ನು ಪೂಜೆಯೊಂದಿಗೆ ಆಹ್ವಾನ ಮಾಡಿಕೊಂಡೆವು। ಅಂಥ ವೀರ ಸನ್ಯಾಸಿ ಶ್ರೀ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇಂಥ ಒಂದು ಅಪೂರ್ವವಾದಂಥ ಸಮಯದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗುರುಬಂಧುಗಳಿಗೆ ಗುರುವೈಗಿನಿಯರಿಗೆ ಸಮರ್ಥರು ದಾಸೋಹದ ಮೂಲ ಗುರಿ ಏನು ಹೇಳ್ತಾರೆ ಅಂದ್ರೆ ಭಕ್ತಿ ಮಾರ್ಗದಿಂದ ನೀವು ಹೋದ್ರೆ ನಿಶ್ಚಯವಾಗಿಯೂ ನಿಮಗೆ ಆ ಭಗವಂತನ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಯಾರ। ಈ ಭಕ್ತಿ ಸಫಲ ಆಗಬೇಕಾಗಿತ್ತು ಅಂದ್ರೆ ಯಾರು ಭಕ್ತಿ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರ್ತದೆ। ಯಾರು ಭಕ್ತಿ ಮಾಡಬೇಕು? ಆವಾಗ ಅವರೇ ಒಂದು ಸಮಾಜದಾಗ ಹೇಳ್ತಾರೆ
ಜಯಾಸಗಳೇ ಸದ್ಗುರು ಭಜನ ಅಂಥೇಳಿ ಸದ್ಗುರುವಿನ ಭಕ್ತಿ ಯಾರಿಗೆ ಗಡೋಸಿದಲ್ಲ ಅವರು ಮಾತ್ರ ಧನ್ಯ. ಅವರಿಗೆ ಅಕಸ್ಮಾತ್ತಾಗಿ ಆ ಒಂದು ಸ್ಥಿತಿ ಪ್ರಾಪ್ತ ಆಗ್ತದೆ, ಭಗವಂತನ ಸಾಕ್ಷಾತ್ಕಾರ ಆಗುವಂಥ ಒಂದು ಅವಸ್ಥೆ ಅವರಿಗೆ ಬರ್ತದೆ. ಅದಕ್ಕೆ ಜೀವನದ ಒಂದು ಸಾರ್ಥಕತೆ ಅನ್ನುವಂಥದ್ದು, ಮೋಕ್ಷ ಪ್ರಾಪ್ತಿ ಅನ್ನುವಂಥದ್ದು, ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವಂಥದ್ದು, ಇದಕ್ಕೆ ಒಂದೇ ಒಂದು ಹಾದಿ ಅಂದ್ರೆ ಸದ್ಗುರುಗಳಿಂದ ಅನುಗ್ರಹಿತರಾಗಬೇಕು. ಸಮರ್ಥನೆ ಅಂತಾರೆ ಜಯಾಸ ವಾಟೆ ಮೋಕ್ಷವಾವ ತೇನೆ ಸದ್ಗುರು ಕರಾವ. ಯಾರಿಗೆ ಮುಕ್ತಿ ಅನ್ನುವಂಥದ್ದು ಬೇಕಾಗ್ಯದಲ್ಲ, ಮೋಕ್ಷ ಅನ್ನುವಂಥದ್ದು ಬೇಕಾಗ್ಯದಲ್ಲ, ಅವ್ರು ಏನು ಮಾಡಿರಿ ಅಂದರೆ ಸದ್ಗುರುಗಳನ್ನು ಮಾಡ್ಕೋರಿ, ಸದ್ಗುರುಗಳಿಂದ ಅನುಗ್ರಹ ಆಗ್ರಿ. ಯಾಕಂದ್ರೆ ಸದ್ಗುರುವಿನ ಮೋಕ್ಷ ಪಾವವ ಈ ಕಲ್ಪಾಂತಿನ ಗಡೆ ಅಂತಾರೆ. ಸದ್ಗುರು ಇರಲಾರ್ದ ಮೋಕ್ಷ ಅನ್ನುವಂಥದ್ದು ಕಲ್ಪಾಂತ್ಯದಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕಲ್ಪಾಂತ್ಯ ಅಂದರೆ ಏನು? ಒಂದು ಕಲ್ಪ ಅಂತಂದ್ರೆ 4 ಯುಗಗಳು 14 ಸರಿ ತಿರುಗಿದಾಗ ಒಂದು ಕಲ್ಪ ಆಗ್ತದೆ. ಎಷ್ಟು? 4 ಯುಗಗಳು 14 ಸರಿ ತಿರುಗಬೇಕು. ಹಂಗೆ 2 ಸರಿಗೆ ತಿರುಗಿದ್ದಕ್ಕೆ 28ನೇ ಕಲಿಯುಗ ಈಗ ಬಂದ ನಾವು. ಹೀಗೆ 28 ಫೆಬ್ರವರಿ ಯುಗ ಅಂತೆಲ್ಲ ನಾವು 28ನೇ ಕಲಿಯುಗದೊಳಗೆ ಇಟ್ಟಿಗೆ ಮೇಲೆ ನಿಂತಂಥ ವಿಠಲನ ವರ್ಣನೆ ಸಂಸ್ಕೃತಿ ಮಾಡ್ತಾರೆ. ಹಂಗೆ ಅಂಥ ಕಲ್ಪ ಹೋದರೂ ಸಹಿತ ಮೋಕ್ಷ ಅನ್ನುವಂಥದ್ದು ಸದ್ಗುರುವಿನಿಂದ ಅನುಗ್ರಹಿತರಾಗಲಾರ್ದ ನಮಗೆ ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ ಸದ್ಗುರುವಿನ ಮಹತ್ವ ಎಂಥದ್ದು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ನಮಗೆ ಸಿಕ್ಕಂಥ, ನಮಗೆ ಅನುಗ್ರಹ ಮಾಡಿದಂಥ ಸದ್ಗುರುನಾಥ ಅವ ಸಾಮಾನ್ಯ ಅಲ್ಲ, ಸಕಲ ದೇವಾಂಚೇ ದೈವತ, ಎಲ್ಲರ ದೇವರ ದೇವ ಅವಿದ್ದಾನ, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಇದ್ದಾನ. ಮಾೌಲಿಯವರಂತಾರು ಉಗಡೆ ಪರಬ್ರಹ್ಮ ಸದ್ಗುರು ಮೂರ್ತಿ, ಕಣ್ಣಿಗೆ ಕಾಣಿಸುವಂತಹ ಪರಬ್ರಹ್ಮ ಮೂರ್ತಿನೇ ಆ ಸದ್ಗುರುನಾಥ ಇದ್ದಾನ ಅಂತ ಹೇಳಿ ಅಂತಾರೆ. ತುಕಾರಾಮ್ ಮಹಾರಾಜರಂತಾರೆ ಸದ್ಗುರು ವಾಚೋನಿ ಸಾಪಡೇನ ಸೋಯ. ಸದ್ಗುರುನ ಹೊರತಾಗಿ ನಿಮಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಅವ್ರು ಅಂದ್ರೆ ಜ್ಞಾನೇಶ್ವರ ಮಾವಲಿಯವರಂತಾರೆ ಸದ್ಗುರು ವಾಚೋನಿ ಅಲ್ಲಲ್ಲ, ಸದ್ಗುರು ವಾಚೋನಿ ಸದ್ಗುರು ವಾಚೋನಿ ಅದೊಂದು ಮತ್ತು ಪ್ರಸಂಗ ಬಂದಾಗ ಹೇಳ್ತಾರೆ. ಅದ್ರ ಮೇಲೆ ಅಭಂಗದ ಮೇಲೆ ಕೀರ್ತನೂ ಮಾಡಿದ್ದದ. ವಯಸ್ಸು ಪ್ರಮಾಣದಿಂದ ಮರಲಿಕ್ಕತ್ತವೆ ಇರಲಿ. ಆದರೂ ಸಹಿತ ಒಟ್ಟಿನ ಮೇಲೆ ನಾವೇನು ಸದ್ಗುರುವಿಂದ ಅನುಗ್ರಹಿತರಾದಂಥ ಶಿಷ್ಯರಿದ್ದೇವಲ್ಲ, ನಾವು ನಿಜವಾಗಿಯೂ ಎಷ್ಟು ಭಾಗ್ಯವಂತರು ಅಂದರೆ ಭಾಗ್ಯವಂತರು. ಈ ಸದ್ಗುರುನಾಥನ ಸಂಸಾರಿ ತಾರಕ, ಸದ್ಗುರು ವಾಕ್ಯೋನಿ ಸಂಸಾರಿ ತಾರಕ ನಸೇತಿ ನಿಷ್ಠಂಕ ಆನಂದ ನಿಶ್ಚಯವಾಗಿ ಹೇಳ್ತಂತೆ ಮೌಲ್ಯವರಂತಾರೆ. ಹಂಗೆ ಸದ್ಗುರುನಾಥ ಅಂಥ ಸದ್ಗುರುನಾಥ ನಮಗೆ ನಿಮಗೆ ಅನುಗ್ರಹಿತ ಆಗ್ಯಾರ. ನೀವು ಹಿಂಗೆ ಇತಿಹಾಸದಾಗ ನೋಡಿದ್ರಿ ಅಂದ್ರೆ ಯಾರ್ಯಾರು ಸದ್ಗುರುವಿಂದ ಅನುಗ್ರಹಿತರಾಗ್ಯಾರಲ್ಲ ಅವ್ರು ಇಂಥ ಒಂದು ಮುಮುಕ್ಷತ್ವ ಪ್ರಾಪ್ತ ಮಾಡ್ಕೊಂಡ ಮೇಲೆ ಅವರು ಅನುಗ್ರಹಿತರಾಗ್ಯಾರ. ನನಗೆ ಯಾವಾಗ ಸದ್ಗುರು ಸಿಕ್ಕಾನ, ಯಾವಾಗ ಸದ್ಗುರು ಅನುಗ್ರಹ ಮಾಡ್ಯಾನ, ನನ್ನ ಜೀವನ ಯಾವಾಗ ಸಾರ್ಥಕ ಆಗಿತ್ತು ಅಂಥೇಳಿ ಇಷ್ಟೊಂದು ತವಕದಿಂದ ಅವರು ಏನಪ್ಪ ಅಂದ್ರೆ ಸದ್ಗುರುಗಳನ್ನು ಹುಡುಕ್ಯಾಡ್ಯಾರ. ಅದನ್ನೆಲ್ಲ ಕಲ್ಪನಾ ಮಾಡಿಕೊಂಡ್ರೆ ನಮಗನ್ನಿಸ್ತದೆ ನಮಗೇನು ಕಲ್ಪನೆ ಇಲ್ಲ, ಈ ಮಾರ್ಗನೇ ಗೊತ್ತಿದ್ದಿಲ್ಲ. ಇಂಥ ಮಾರ್ಗ ಮಹಾರಾಜರು ನಮ್ಮ ಮನೆ ತನಕ ತೊಗೊಂಡು ಬಂದರು, ನಮಗೆ ಅನುಗ್ರಹ ಮಾಡಿದ್ರು. ಆದ್ರೆ ಸದ್ಗುರುಗಳಿಂದ ಅನುಗ್ರಹಿತರಾಗಬೇಕಾಗ್ತದೆ ಎಷ್ಟು ಪ್ರಯತ್ನ ಮಾಡ್ಯಾರ ಅಥವಾ ಎಷ್ಟು ಅದರ ಸಂಬಂಧ ದೃಢಪಡಿಸ್ಯಾರಂದ್ರೆ ನಿಮಗೊಂದು ಪ್ರಸಂಗ ಹೇಳ್ತೀನಿ. ಶಿವಾಜಿ ಮಹಾರಾಜರ ಪ್ರಸಂಗ. ಶಿವಾಜಿ ಮಹಾರಾಜರು ತುಕಾರಾಮ್ ಮಹಾರಾಜರ ಒಂದು ಭಕ್ತಿ, ಅವರ ತ್ಯಾಗ, ಅವರ ವೈರಾಗ್ಯದ ಬಗ್ಗೆ ಕೇಳಿದ್ರು. ಮತ್ತು ಅಲ್ಲೇ ಏನಪ್ಪ ಅಂದ್ರೆ ಅವರು ಪುಣಾದೊಳಗಿದ್ರು. ಶಿವಾಜಿ ಮಹಾರಾಜರು ಶಿವಗಢದೊಳಗೆ ಅವರು ಏನಪ್ಪ ಇರ್ತಿದ್ದವಾಗ ತುಕಾರಾಮ್ ಮಹಾರಾಜ್ ಹಿಂಗಿದ್ದಾರೆ ಅಂತನ್ನುವಂಥದ್ದು ಕೇಳಿದ ಕೂಡಲೇ ಅವ್ರಂದ್ರು ಹಂಗಾರೆ ಇಂಥ ಮಹಾತ್ಮರು ನಮ್ಮ ರಾಜ್ಯದಾಗಿದ್ದಾರೆ ಅಂದ್ರೆ ಅವ್ರು ಇಷ್ಟು ಬಡವರು ಇದ್ದಾರಲ್ಲ, ನಮ್ಮ ರಾಜ್ಯದಿಂದ ಎಲ್ಲ ಕೆಲವೊಂದಿಷ್ಟು ಸಂಪತ್ತುಗಳನ್ನು ಒಯ್ದು ಅವ್ರಿಗೆ ಕೊಡ್ರಪ್ಪ. ಯಾಕಂದ್ರೆ ನಮ್ಮ ರಾಜ್ಯದೊಳಗೆ ಭಕ್ತಿ, ಮಹಾರಾಷ್ಟ್ರದೊಳಗೆ ಭಕ್ತಿ ಅವರಿಂದ ಬೆಳೀಲಿ, ಅವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂತೇಳಿ ಶಿವಾಜಿ ಮಹಾರಾಜ್ ಕೊಟ್ಟು. ಆದರೆ ಅದನ್ನು ಅವ್ರು ತಗೋದಿಲ್ಲ, ಹೊಳೆ ಕಳಿಸ್ತಾರೆ. ಇದು ಎಲ್ಲರಿಗೂ ಗೊತ್ತಿದ್ದೆ ಮಾತದ. ಆವಾಗ ಅವ್ರು ಯಾವಾಗ ತಗೋದಿಲ್ಲ ಅಂತಂದಾಗ ಶಿವಾಜಿ ಮಹಾರಾಜರಂತಾರೆ ಎಂಥ ವೈರಾಗ್ಯ ಇರಬೇಕಿದು, ಯಾರೂ ಒಳ್ಳೆಯದಿಲ್ಲ.
ಆದರೆ ಇವರು ವಾಲ್ಯ ಅಂದ್ಬಿಟ್ರಲ್ಲ ಅಂದರೆ ಇವ್ರನ್ನ ದರ್ಶನ ತಗೋಬೇಕು ಅಂತೇಳಿ ಅಡ್ರಾಸಿ ತುಕಾರಾಮ್ ಮಹಾರಾಜರು ಅಂತೇಳಿ ಬರ್ತಾರೆ. ಶಿವಾಜಿ ಮಹಾರಾಜರು ಬಂದು ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ. ಯಾಕಪ್ಪ ಶಿವಬ ಅಂತಾರೆ. ಮಹಾರಾಜ್ ನಾನು ನಿಮ್ಮ ಬಗ್ಗೆ ಎಲ್ಲ ಕೇಳ್ಕೊಂಡೆ. ನಮ್ಮ ದೇಶದೊಳಗೆ ನಿಮ್ಮಂಥ ಒಬ್ಬ ಮಹಾತ್ಮರು ಇದ್ದಾರಂದ್ರೆ ನಾ ಎಂಥ ಭಾಗ್ಯವಂತ. ಅದಕ್ಕೆ ದಯವಿಟ್ಟು ನನಗೆ ನೀವು ಗುರು ಆಗ್ರಿ, ಅನುಗ್ರಹ ಮಾಡಿ ಅಂತೇಳಿ ಶಿವಾಜಿ ಮಹಾರಾಜರು ತುಕಾರಾಮ್ ಮಹಾರಾಜರು. ಅವಾಗ ತುಕಾರಾಮ್ ಮಹಾರಾಜರು ಅಂತಾರೆ, ನೋಡಪ್ಪ ಶಿವಬ, ನಿನಗೆ ಅನುಗ್ರಹ ಮಾಡುವಂಥ ಗುರು ಬೇರೆ ಇದ್ದಾರೆ. ನಾವು ತಿಳ್ಕೊಂಡು ರಂಗರಾವ್ ಮಹಾರಾಜರು ನಮಗೆ ಕೊಟ್ಟರು, ರಂಗರಾವ್ ಮಹಾರಾಜರು ಮತ್ತು ಗಣಪತರಾವ್ ಮಹಾರಾಜರಿಗೆ ಕೆಲವು ಮಂದಿಗೆ ಕೊಟ್ಟರು. ಎಲ್ಲನೂ ನಮ್ಮ ಜೊತೆ ಇದ್ದವ್ರಿಗೆ ಆದರೂ ಸಹಿತ ನಮ್ಮ ಮಹಾರಾಜರಿಗೆ ಕೊಟ್ಟಾலும் ಬಂದಿಲ್ಲ. ಹಿಂದಿನ ಜನ್ಮದ ಲಿಸ್ಟ್ನ್ಯಾಗ ಯಾರು ಶಿಷ್ಯರಾಗಬೇಕು ಅನ್ನುವಂಥದ್ದು ಇರ್ತದೆ, ಅವರಿಗೆ ಮಾತ್ರ ಸದ್ಗುರುಗಳು. ಹಂಗೆ ಸಿದ್ಧಾರೂಢರು ಅಂತೇಳಿ ಬ್ರಹ್ಮಚೈತನ್ಯ ಮಹಾರಾಜರು ಹೋದಾಗ ಅವ್ರಂದ್ರೆ ನಿನ್ನ ಗುರು ಬೇರೆ ಇದ್ದಾರಂತೆ, ನೀನು ತುಕಾಯಿ ಅಂತಿದ್ದಾರೆ ಅವ್ರು ಅಂತೇಳಿ ತಗೊಂಡು. ಹೀಗೆ ಕೆಲವೊಂದು ಘಟನೆಗಳು ಬರ್ತಾವೆ. ಹಂಗೆ ತುಕಾರಾಮ್ ಮಹಾರಾಜರು ಶಿವಾಜಿ ಮಹಾರಾಜರಿಗೆ ಅಂದರು, ಶಿವಬ ನಿನಗೆ ನಾನು ಉಪದೇಶ ಕೊಡ್ಲಿಕ್ಕೆ ಬರೋದಿಲ್ಲ, ನಿನ್ನ ಗುರು ಅವತಾರ ನಿನಗಾಗಿ ತೊಟ್ಕೊಂಡು ಬಂದಾನ. ಹಿಂದೂ ಧರ್ಮ ಸ್ಥಾಪನಾ ಮಾಡಬೇಕಾಗ್ಯದ, ನಿನಗೆ ಮಾರ್ಗದರ್ಶಕನಾಗಿ ಅವ ಇಲ್ಲೇ ನಿನ್ನ ಇದ್ರಾಗೆ ಇದ್ದಾನೆ, ಅವ್ರಂತಲ್ಲಿ ಹೋಗಿ ನೀವು ಉಪದೇಶಿಸ್ತೇವೆ ಅಂದ ಕೂಡಲೇ ಶಿವಾಜಿ ಮಹಾರಾಜರಿಗೆ ಇಂಥ ಆನಂದ ಆಗ್ತದೆ. ಇಂಥವ್ರು ನನಗೆ ಮಾರ್ಗದರ್ಶನ ಮಾಡುವಂಥದ್ದು, ಅದು ಹಿಂದೂ ಧರ್ಮದ ಸ್ಥಾಪನಾ ಮಾಡೋ ಸಂಬಂಧ, ನನ್ನ ಏನು ರಾಜಗುರು ಆಗೋ ಸಂಬಂಧ ಒಬ್ಬರು ಇದ್ದಾರೆ ಅಂಥವ್ರು ನನಗೆ ಗೊತ್ತೇ ಆಗಲಿಲ್ಲ ಅಂಥೇಳಿ ಹುಡುಕಾಡ್ತಾರೆ ಶಿವಾಜಿ. ಯಾರನ್ನ? ರಾಮದಾಸ್ ಮಹಾರಾಜರು ಹೆಂಗಂದ್ರೆ ಮಾರುತಿ ಅವತಾರ. ಅವ್ರು ಯಾವಾಗಲೂ ಒಂದೇ ಜಾಗದೊಳಗೆ ಇಲ್ಲೇ ಇಲ್ಲ, ಅವ್ರು ಸದಾ ಅಡವಿಯೊಳಗಿರೋರು. ಅವ್ರು ಹೇಳ್ತಿದ್ರು, ನಮ್ದು ಯಾರು ನಾವು ಗಟ್ಟಿಗೆ ಬರ್ಬೇಕಂತ ಮಾಡಿದ್ರು ಗುರು, ನಾವು ಯಾರು ಅಂಡರ್ನಾಗ ಇರೋರಲ್ಲ, ಸ್ವೇಚ್ಛಾಚಾರಿಗಳು. ನಮ್ಮನ್ನು ನಾವು ಸಿಗಬೇಕಾಗಿತ್ತು ಅಂದ್ರೂ ಸಹಿತ ಅದೇ ನಮಗೆ ಸಿಗುವುದಿಲ್ಲ ನಾವು. ಯಾಕಂದ್ರೆ ನಮ್ಮ ಮನಸ್ಸಿಗೆ ನಾವು ತಿರುಗಾಡೋ, ನಮಗೆ ಯಾರು ಅಂಡರ್ನಾಗ ನಾವು ಇರೋಲ್ಲ ಅಂತಿದ್ರು ಅವರು. ಹಂಗೆ ಶಿವಾಜಿ ಮಹಾರಾಜರು ತಾವಂದತ್ತು ಮತ್ತು ತಮ್ಮ ಸೈನಿಕರನ್ನ ಅಥವಾ ತಮ್ಮ ಸೇವಕರನ್ನ ಅವರು ಕೊಟ್ಟು ಹುಡುಕಾಡಿಸಿದ್ರು ಸಹಿತ ಎಲ್ಲೂ ಅವರು ಸಿಗಲಿಲ್ಲ. ಒಮ್ಮೆ ಅಂದರು, ಈಗ ಚಾಪಾಳದಾಗಿದ್ದಾರ ಅಂತೇಳಿ ಅಂದ ಕೂಡಲೇ ಚಾಪಾಳಕ್ಕೂ ಬಂದು 4 ಮಂದಿ ಅಗ್ರಿ ಏನಪ್ಪ ಅಂದ್ರೆ ಅಂತರಂಗದ ಶಿಷ್ಯನ ಕರ್ಕೊಂಡು. ನಾವು ಶಿವಾಜಿ ಮಹಾರಾಜರು 4 ಮಂದಿನ ಕರ್ಕೊಂಡು ಬರ್ತಾರಂದ್ರೆ ಶಿವಾಜಿ ಮಹಾರಾಜರ ಜೀವನ ಹೆಂಗಿತ್ತಂದ್ರೆ ಸದಾ ವೈರ್ಯಗಳ ಒಂದು ಇದಾಗಿರ್ತಿದ್ರು. ಯಾವಾಗ ಮ್ಲೇಂಚರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ. ಆದ್ರೆ ಅವರು ಗುರುನಾಥನನ್ನು ಪಡ್ಕೋಬೇಕು ಅಂದ್ರೆ ಗುರುನಾಥೇ ಕಾಯ್ತಾನಂತೇಳಿ ಬರೀ 4 ಮಂದಿನ ಕರ್ಕೊಂಡು ಅಡ್ಡಾಡ್ತಿದ್ರು ಇಷ್ಟು ಧೈರ್ಯದಿಂದ. ಅಂಥದ್ದು ಆವಾಗೂ ಅವ್ರು ಚಾಪಾಳ್ನಾಗ ಸಿಗಲಿಲ್ಲ ಅಂದ ಕೂಡಲೇ ಭಾಳ ತ್ರಾಸ ಮಾಡ್ಕೊಂಡ್ರು ಅವರು. ಸದ್ಗುರುಗಳು ಸಿಗಲಿಲ್ಲ, ಸದ್ಗುರುಗಳಿಂದ ಅನುಗ್ರಹ ಆಗಬೇಕು ಅಂತೇಳಿ ಯಾರು ಅತ್ಯಂತ ತವಕ ಬರ್ತಿರ್ತಾರಲ್ಲ ಅಂಥವ್ರಿಗೆ ಲಘು ಸದ್ಗುರುಗಳ ದರ್ಶನ ಆಗೋದೇ ದುರ್ಲಭ. ಆವಾಗ ನಾನು ಏನು ಮಾಡಬೇಕು ಅಂತೇಳಿ ಅವ್ರೇನು ಮಾಡಿಬಿಡ್ತಾರೆ, ಶಿವಗಢದೊಳಗೆ ಅಂಬಾಬಾಯಿ ಗುಡಿ ಅದ. ಅಂಬಾಬಾಯಿ ಗುಡಿ ಇವರೇ ಸ್ಥಾಪನೆ ಮಾಡಿದ ಅಂಬಾಬಾಯಿ ಇದ್ದಾಳೆ. ಅಂಬಾಬಾಯಿ ಗುಡಿಯೊಳಗೆ ಹೋಗಿ ಮಲ್ಕೊಂಡಿರ್ತಾರೆ. ತಾಯಿಗಂತಾರೆ, ಯಾಕಂದ್ರೆ ಭವಾನಿ ಭಕ್ತರವರು, ಅವ್ರಂತಾರ, ನೋಡುವ ತಾಯಿ, ನನಗೆ ಸದ್ಗುರುಗಳು ದರ್ಶನ ಮತ್ತು ಅವರಿಂದ ಉಪದೇಶ ಆಗಬೇಕಾಗ್ಯದ. ನೀ ಏನು ಮಾಡ್ತಿ ಮಾಡು, ಆದ್ರೆ ಅವರಿಂದ ಉಪದೇಶ ಆಗೋ ತನಕ ಬಾಯಾಗ ಹನಿ ನೀರು ಸಹಿತ ಹಾಕೋದಿಲ್ಲ ಅಂತೇಳಿ ನಿರ್ಧಾರ ಮಾಡ್ಕೊತಾರೆ. ನಿರ್ಧಾರ ಮಾಡ್ಕೊಂಡ ಕೂಡಲೇ ಇಷ್ಟು ನಿರ್ಧಾರ ಬೇಕಂತಾರೆ. ಸಂಕಲ್ಪ ಶಕ್ತಿ ಹೆಂಗಿರ್ತದಂದ್ರೆ ಒಂದು ಹನಿ ನೀರು ಸಹಿತ ಹಾಕೋದಿಲ್ಲ ಅಂತೇಳಿ ಅವ್ರು ನಿರ್ಧಾರ ಮಾಡ್ಬೇಕಾದ್ರೆ ಹೆಂಗಿರಬೇಕು, ಅವ್ರು ಹಿಂದಿಷ್ಟು ರಾಜ್ಯದ ಒಂದು ಎಲ್ಲ ಜವಾಬ್ದಾರಿ ಅದ ಅಂಥದ್ದು ಮಲ್ಕೊಂಡು ಬಿಡ್ತಾರೆ. ಆವಾಗ ಸ್ವತಃ ರಾಮದಾಸ್ ಮಹಾರಾಜರೇ ಶಿವಾಜಿ ಮಹಾರಾಜರೇ ಕನಸಿನಾಗ ಬರ್ತಾರೆ. ಕನಸಿನಾಗ ಅನ್ನೋದಕ್ಕಿಂತ ಬರ್ತಾರೆ ಮಲ್ಕೊಂಡಾಗ ಯಾಕೋ ಶಿವ ಎಷ್ಟು ತೋರ್ಪಡ್ಲಿಕ್ಕತ್ತೀಯೋ ನೀನು ಅಂಥೇಳಿ ಆವಾಗ ಅವರಿಗೆ ಒಂದು ಕಾಯಿ ಆಮೇಲೆ ಒಂದಿಷ್ಟು ಪ್ರಸಾದ ಅದು ಕೊಟ್ಟು, ನಾ ಏನಿಲ್ಲ, ನಾನು ನಿನ್ನ ಸಂಬಂಧೇ ಬಂದನಿ, ಸಮಯ ಬಂದಾಗ ನಾವು ಉಪದೇಶ ಕೊಡ್ತೀನಪ್ಪ ಅಂಥೇಳಿ ಇದು ಮಾಡಿ ಓದಿಕೊಳ್ಳಿದ್ರೆ ಶಿವಾಜಿ ಮಹಾರಾಜರು ಇಷ್ಟು ಆನಂದ ಪಡ್ತಾರೆ. ಯಾವ ಗುರುವಿನಿಂದ ಉಪದೇಶ ತೊಗೊಳ್ಬೇಕಂತ ಆ ಗುರುವಿನೇ ನನಗೆ ಇವತ್ತು ದರ್ಶನ ಕೊಟ್ಟ ಅಂಥೇಳಿ
ಅವರು ಮತ್ತೆ ಚಾಪಳಕ್ಕೆ ಹೋಗ್ತಾರೆ. ಚಾಪಳದಾಗೆ ಇರ್ತಿದ್ರು. ಯಾಕಂದ್ರೆ ಚಾಪಳನೆ ನಿಜವಾಗಿ ಸಜ್ಜನಗಡ ಅವಾಗ ಇನ್ನೂ ಆಗ್ತಿದ್ದಿಲ್ಲ. ಅವಾಗ ಸಜ್ಜನಗಡ ನಂತರ ಆಗಿದೆ. ಹಿಂದಾಗಡೆ ಶಿವಾಜಿ ಮಹಾರಾಜರು ಆ ಗಡ್ ಗೆದ್ದ ಮೇಲೆ ಆ ಗಡವನ್ನು ಅವರು ಕೊಟ್ಟರು. ಆಮೇಲೆ ಬೇರೆ ಆವಾಗ ಏನಾಯ್ತು ಅಂದ್ರೆ ಶಿವಾಜಿ ಮಹಾರಾಜರು ಚಾಪಳಕ್ಕೆ ಹೋಗ್ತಾರೆ. ಚಾಪಳಕ್ಕೆ ಹೋದಾಗ ಅಲ್ಲಿ ಅಕ್ಕ ತಾಯಿ ಇರ್ತಾರೆ. ಯಾಕೆ ಇದನ್ನಾಗಿ ಪ್ರಸಂಗ ಹೇಳಿಕತ್ತಂದ್ರೆ ಉಪದೇಶ ತೊಗೊಂಡೆವು ಅಂತಂದ್ರೆ ಉಪದೇಶಕ್ಕೊಂದು ಅರ್ಥ ಅದಲ್ಲ. ಏನದು ಉಪದೇಶ? ಹಂಗಾರ ಉಪದೇಶ ಅಂದರೆ ಏನಾದರೂ ಸದ್ಗುರುಗಳಿಗೆ ಸಿಗುವಂಥ ಅದು ಹೆಂಗಿರ್ತದೆ, ಉಪದೇಶದ ಲಕ್ಷಣ ಏನು ಅನ್ನುವಂಥದ್ದು ಅವ್ರ ಚರಿತ್ರೆಯೊಳಗೆ ಈ ಪ್ರಸಂಗ ಬರ್ತದೆ. ಆವಾಗ ಅಲ್ಲಿ ಚಾಪಳದಾಗ ಅಕ್ಕ ತಾಯಿ ಇರ್ತಾಳೆ. ಅಕ್ಕ ತಾಯಿ ಅಂದರೆ ಅಗ್ನಿ ಮಹಾರಾಜರ ಒಂದು ಅಗದಿ ಶ್ರೇಷ್ಠ ಭಕ್ತರು. ಅಕ್ಕಿನೇ ಅಲ್ಲಿ ಚಾಪಳದೆಲ್ಲ ನೋಡ್ಕೋತಿರ್ತಾಳೆ. ಅಲ್ಲಿ ಹೋಗಿ ಭೇಟಿ ಆದ ಕೂಡಲೇ ಮಹಾರಾಜರು ಎಲ್ಲಿದ್ದಾರೆ ಅಂತಂದ ಕೂಡಲೇ ಅಷ್ಟು ಮಾಡಿ ಸಮರ್ಥರು ಏನು ಮಾಡ್ತಾರೆ, ಒಂದು ಪತ್ರ ಬರೆದಿರ್ತಾರೆ ಶಿವಾಜಿ ಮಹಾರಾಜರಿಗೆ. ನೀ ಎಂಥ ರಾಜ್ಯಪ್ಪ, ಮಹಾಮೇರು, ನಿನ್ನ ಬ್ರಾಹ್ಮಣರು ಎಷ್ಟು ಸೊಲಿಕತ್ತೀನಿ ಅವ್ರು ಮಾಡಿದ್ದೆಲ್ಲ ವರ್ಣನ ಮಾಡಿ ಬರೆದಿರ್ತಾರೆ. ಬರೆದು ಒಂದು ಮಾತು ಏನು ಬರೆದಿರ್ತಾರಂದ್ರೆ, ಇಷ್ಟು ದಿವಸ ಆತ ನಿನ್ನ ರಾಜ್ಯದೊಳಗೆ ನಾ ಬಂದಿದ್ದೀನಿ, ನಿನಗೆ ನಮ್ಮ ಕಡೆ ಲಕ್ಷಣ ಇಲ್ಲ ಅಂದರೆ ಒಳ್ಳೆ ಚಲೋ ರಾಜ್ಯ ಆಗ್ತಿದ್ದೀರಪ್ಪ ಅಂತ ಒಂದು ಮಾತಾಡ್ತೇನೆ. ನಿಮ್ಮ ರಾಜ್ಯದಾಗ ನಾ ಬಂದು ಎಷ್ಟು ವರ್ಷ ಆಯ್ತು, ಇಷ್ಟೆಲ್ಲ ನೀ ಮಾಡಿ ಖರೆ ನೀವು ರಾಜ್ಯದೊಳಗೆ ಬಂದು ನಾ ಇದ್ರೂ ಸಹಿತ ನನ್ನ ಕಡೆ ನಿನ್ನ ಲಕ್ಷಣೆ ಬಂದಿಲ್ಲ ಅಂದ್ರೆ ಒಳ್ಳೆ ಅಗ್ನಿ ಭಾಳ ಸದಸ್ಯ ರಾಜ್ಯ ಆಗ್ತಿ ಬಿಡು ಅಂತ ತಂದಿರ್ತಾರೆ. ಈ ಮಾತಾ ಶಿವಾಜಿ ಮಹಾರಾಜರಿಗೆ ಎಷ್ಟು ಮನಸ್ಸಿಗೆ ನೋವಾಗಿಬಿಡ್ತದೆ. ಅಂತಃಕರಣ ಏನಂದ್ರೆ ನಡುಗಲಿಕ್ಕೆ ಶುರು ಮಾಡಿಬಿಡ್ತಾವ್ರು. ಕಡ್ಲಾಗ ದಳ ನೀರು ಬರ್ತಾವ್ರು. ಎಂಥ ತಪ್ಪು ಮಾಡಿಬಿಟ್ಟಿಲ್ಲ ಇವ್ರು. ಈ ಮಾತನ್ಬೇಕಾದ್ರೆ ನಾ ಎಂಥ ಅಪರಾಧಿ ಇದ್ದೀನಂತ ಒಂದೇ ಮಾತು ಬರೆದು ಕೇಳ್ತಾರೆ. ನಾನು ಅಪರಾಧಿ ಇದ್ದೀನಿ, ನೀವು ಕ್ಷಮ ಮಾಡಲಿಕ್ಕೆ ಅಧಿಕಾರ ನಿಮಗದ, ದಯವಿಟ್ಟು ನನಗೆ ಕ್ಷಮ ಮಾಡಲಿ ಅಂತ ಪತ್ರ ಕಳಿಸಿರ್ತಾರೆ. ಆ ಪತ್ರ ತೊಗೊಂಡು ಹೋಗೋದಕ್ಕೆ ಇವರು ಬೆನ್ನೆ ಹತ್ತಿ ಹೋಗಿಬಿಟ್ಟಿರ್ತಾರೆ. ಹೋಗಿ ಅಕ್ಕ ತಾಯಿನ ಕೇಳಿದ ಕೂಡಲೇ ಇಲ್ಲೇ ಸಿಂಗನವಾಡಿ ಒಳಗೆ ಮಹಾರಾಜರಿದ್ದಾರೆ ಅಂದ್ಕೂಡಲೇ ಹಂಗಾಗಿ ಈಗ ಹೋಗೇ ಬಿಡ್ತು ಅಂದ್ಕೂಡಲೇ ಅಕ್ಕ ತಾಯಿ ಅಂತಾರೆ. ಹಂಗೆ ಹೋದ್ರೆ ಅವ್ರು ಸಿಗು ಮಾತಲ್ಲ, ಅವರಿಂದ ಆಜ್ಞೆ ತೊಗೊಂಡು ಹೋಗಿ ನೀವು ಅಂದ್ಕೂಡಲೇ ಏನಂತ ನಾ ಅವ್ರ ದರ್ಶನ ಮಾಡಲಾರ್ದ ನಾ ಈಗ ಏನೇ ಮಾಡೋದು ಅಂತೇಳಿ ಶಿವಾಜಿ ಮಹಾರಾಜರು ಹೋಗಿಬಿಡ್ತಾರೆ ಸಿಂಗನವಾಡಿಗೆ. ಚಾಪಳದಿಂದ ಸಿಂಗನವಾಡಿ ಭಾಳ ದೂರ ಇದೆ. ಭಾಳ ಒಂದು 3-4 ಕಿಲೋಮೀಟ್ರ್ ಇರಬೇಕು, ಬೇಡ 5 ಕಿಲೋಮೀಟ್ರ್ ಇರಬೇಕು. ಅಲ್ಲಿ ಹೋಗೋದಕ್ಕೆ ಸಮತ್ರ ಆ ಪತ್ರ ಪತ್ರ ಅವರು ಓದೋದಕ್ಕೆ ಕಲ್ಯಾಣಿ ಮತ್ತು ಸಮರ್ಥರಲ್ಲಿ ಇರ್ತಾರೆ. ಹಿಂದಿನ ಹೋಗಿರ್ತಾರೆ ಶಿವಾಜಿ ಮಹಾರಾಜ. ಅವ್ರು ಹೋಗಿ ಏನಪ್ಪ ಎಷ್ಟು ಅವಸರದಲ್ಲ ಶಿವಾಜಿ ಮಹಾರಾಜ್ ಬಂದೇ ಬಿಟ್ಟು ಅಂತೇಳಿ ಬಂದು ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ. ಮಹಾರಾಜ್ ನನ್ನ ಕಡೆ ತಪ್ಪಾಗಿದೆ, ಸರ್ವತಾ ತಪ್ಪಾಗಿದೆ, ನನಗೆ ಕ್ಷಮಾ ಮಾಡಿದೆ ಇಲ್ಲ ಹೇಳಿ ಸಮಾಧಾನ ಮಾಡ್ತಾರೆ. ಗುರುಗಳು ಸಮಾಧಾನ ಮಾಡ್ತಾರೆ. ಈಗ ನಮ್ಮನ್ನು ಇಷ್ಟು ವರ್ಷದಿಂದ ನಮ್ಮನ್ನು ಸಮಾಧಾನ ಮಾಡ್ಯಾರ ಅಥವಾ ನಮ್ಮನ್ನು ಕ್ಷಮ ಮಾಡ್ಕೊತ ಬಂದಾರ ಅಂದ್ರೆ ಸಾಮಾನ್ಯ ಅದನ್ನು ನಾವು ಹೆಂಗಿದ್ದೆವು ಮಹಾರಾಜರು ಉಪದೇಶ ತೊಗೊಂಡ್ಮೇಲೆ ನಾವು ಹೆಂಗಿರಬೇಕಾಗಿತ್ತು, ಹೆಂಗಿದ್ದೆವು ನಾವು ಕಲ್ಪನಾ ಮಾಡಿಕೊಂಡ್ರೆ ಮಹಾರಾಜರು ಅಂತಾರೆ ಇರಲಿ ಬಿಡಪ್ಪ, ಈಗೆಲ್ಲ ಸುಧಾರಣೆ ಮಾಡ್ಕೊಂಡಾರ ಅಂತೇಳಿ ನಮ್ಮನ್ನು ಕ್ಷಮ ಮಾಡ್ಕೊಂಡು ಬಂದಾರ. ಯಾಕಂದರೆ ಕ್ಷಮಾಮೂರ್ತಿ ಅವ ಕರುಣಾಮೂರ್ತಿ ಅಂಥ ದಯಾಮೂರ್ತಿ ಅವ. ಅಂದ ಕೂಡಲೇ ಶಿವ ಏನು ಎಲ್ಲ ಸೌಲಭ್ಯ ಇಲ್ಲಪ್ಪ, ಎದಕ್ಕೆ ಬಂದಿಪ್ಪ, ಇಷ್ಟು ಅವಸರ ಮಾಡೇ ಅಂತವರು. ಇಲ್ಲ ನಿಮ್ಮಿಂದ ಅನುಗ್ರಹಕ್ಕೆ ಹೋಗಬೇಕಾಗಿದೆ. ಮತ್ತು ಅಲ್ಲೇ ಇದ್ರಾಗ ಶಿವಗಢನೊಳಗೆ ನಿನಗೆ ಅನುಗ್ರಹ ಮಾಡಿ ಪ್ರಸಾದ ಕೊಡ್ತೀನಿ. ಇಲ್ಲ ನಿಮಗೆ ಅನುಗ್ರಹ ಆಗಬೇಕಾಗಿದೆ ಅಂದ್ರೆ ಅವರು ಕಲ್ಯಾಣಿಗೆ ಅಂತಾರೆ, ಆತಪ್ಪ ಶಿವಭಾಗ ಉಪದೇಶ ಕೊಡೋನು, ಅವ್ನು ಪೂಜಾದೆಲ್ಲ ಸಜ್ಜಿದ್ದ ಏನಂತ ಹೇಳ್ತಾರೆ ಶಿವಾಜಿ ಮಹಾರಾಜರು ಇಷ್ಟು ಚಾಣಾಕ್ಷ ಇರ್ತಾರೆ. ಅವರು ಚಾಪಳದಿಂದ ಸಿಂಗನವಾಡಿ ತನಕ ಕೂಗಿಗೊಬ್ಬ ಕೂಗು ಹೊಡೆದ್ರೆ ಕೇಳಿಸ್ಬೇಕು ಅಂತ ಒಂದು ಇದಕ್ಕೆ ಮಂದಿ ಸೈನಿಕರನ್ನು ನಿಂದ್ರಿಸಿಬಿಟ್ಟಿರ್ತಾರೆ. ನಾ ಎಲ್ಲ ಸಜ್ಜ ಇತ್ತು ಹೆಂಗೆ ನೀವು ತಯಾರಿಯಾಗಿರ್ತಲ್ಲ ಹಂಗೆ ಅಂದ ಕೂಡಲೇ ಹಂಗೆ ಅಂತಾರೆ. ಕೂಗು ಹೊಡೆದು ಬಿಡೋದು, ಪೂಜಾ ಸಾಮಾನು, ಅವು ಆ ಕಡೆ ಪೂಜಾ ಸಾಮಾನು ಇವ್ರು ತಯಾರಾಗೋದಕ್ಕೆ ಪೂಜಾ ಸಾಮಾನು ಬಂದೇ ಬಿಡ್ತಾವೆ. ಬಂದ ಕೂಡಲೇ ಏನೊಂದು ಪದ್ಧತಿ ಅದಪ್ಪ, ಕಷ್ಟ ಪೂಜೆ ಮಾಡಿದ ಮೇಲೆ ಶಿವಾಜಿ ಮಹಾರಾಜರಿಗೆ ಉಪದೇಶ ಕೊಡ್ತಾರೆ. ಕೊಟ್ಟಂತಾರೆ ಶಿವಭಾಗ ಕೂಡಂತಾರೆ. ಎಲ್ಲರಿಗೆ ಕೂಡ್ತಾರೆ. ಮನಸ್ಸು ಕೊಟ್ಟು ನಾ ಏನು ಹೇಳ್ತೀನಿ ಅದನ್ನು ಕೇಳಂತಾರೆ. ಈ ಉಪದೇಶಗಳು ಹೇಳ್ತಾರೆ. ಇದು ಲಘುಬೋಧ ಅಂಥೇಳಿ ದಾಸಬೋಧನೊಳಗೆ ಬಂದದ್ದು ನೋಡಿ. 13ನೇ ದಶಕನೊಳಗೆ ಲಘುಬೋಧ ಅನ್ನುವಂಥದ್ದು ಒಂದು ಸಮಾಸದಲ್ಲ. ಅದು ಶಿವಾಜಿ ಮಹಾರಾಜರಿಗೆ
ಬೋಧ ಮಾಡಿದ್ದೇ ದಾಸೋಹನಾಗ ಅದನ್ನು ಸಮಾಧಿ. ಆವಾಗ ಕಣ್ಣು ಮುಚ್ಚಿ ಕೂಡ್ತಾನೆ ಶಿವಾಜಿ ಮಹಾರಾಜರು. ಆವಾಗಂತಾರೆ, ಶಿವಬಾ ಈ ಕಣ್ಣಿಗೆ ಕಾಣಿಸುವಂಥವು ಏನದಲ್ಲ, ಇದು ಸೃಷ್ಟಿ ಏನದಲ್ಲ ಪಂಚಭೂತಗಳಿಂದ ನಿರ್ಮಾಣ ಆಗ್ಯದ. ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಪಂಚಭೂತಗಳಿಂದ ನಿರ್ಮಾಣ ಆಗ್ಯದ. ಈ ಪಂಚಭೂತಗಳು ಹೆಂಗವ ಅಂದ್ರೆ ಕಣ್ಣಿಗೆ ಕಾಣಿಸ್ತಾವೆ. ಇವು ಒಂದು ಸೂತ್ರದ್ದು. ಪಂಚಭೂತಗಳಂದರೆ ಏನಂತ ತಿಳ್ಕೊಂಡು ನೀನು? ಭೂಮಿ, ಆಮೇಲೆ ನೀರು, ಆಕಾಶ, ವಾಯು, ಏನವಲ್ಲ 5 ವಸ್ತುಗಳು. ಇವು ಏನವಲ್ಲ ಇಷ್ಟು ಇವತ್ತರಿಂದನೇ ಸೃಷ್ಟಿ ಅದ ಅಂದರೆ ಇವು ಶಾಶ್ವತ ಇರ್ತಾವಂತ ತಿಳ್ಕೊಂಡೇನು ಅಂತ. ಈಗ ಆಕಾಶ ಅದ, ಆಕಾಶ, ವಾಯು ಒಂದು ಕಡೆ ಜೋರು ಇರ್ತದೆ, ಒಂದು ಕಡೆ ಇದ್ದಾಗ ಆಗಿರ್ತದೆ. ಆಕಾಶದ ಅಂತ ಅದಕ್ಕಂತೂ ಅರ್ಥ ಇಲ್ಲ. ಅದಕ್ಕೆ ಆಕಾಶ ಅಂದ್ರೆ ಅದು ಅವಕಾಶನೇ, ಅವ್ರಿಗೇನು ಇಲ್ಲ. ಆಮೇಲೆ ನೀರ ಒಂದು ಕಡೆ ಅಟ್ಸಿರ್ತದೆ, ಒಂದು ಕಡೆ ನೀರಿಲ್ಲ, ನೀರು ಕಡಿಮೆ ಅದ. ಭೂಮಿ ಒಮ್ಮೆ ಏನರ ಒಮ್ಮೆ ಇವತ್ತು ನೋಡ್ರಿ ನಾವು ಭೂಮಿ ಅಡವಿ ಇದ್ದದ್ದು ಸಿಟಿ ಆಗಿದೆ, ಸಿಟಿ ಇದ್ದದ್ದು ಅಡವಿ ಆಗಿದೆ ಅಂದ್ರೆ ಒಂದೇ ರೀತಿ ಇರುವುದಿಲ್ಲ. ಈ ಪಂಚಭೂತಗಳಿಂದಲೇ ನಮ್ಮ ಶರೀರ ನಿರ್ಮಾಣ ಆಗ್ಯದ. ಶಿವಾಜಿ ಈ ನಮ್ಮೆಲ್ಲ ಜೀವಿಗಳ ಶರೀರ ಎದರಿಂದ ನಿರ್ಮಾಣ ಆಗ್ಯದ? ಪಂಚಭೂತಗಳಿಂದಲೇ ನಿರ್ಮಾಣ ಆಗ್ಯದ. ಈ ಶರೀರದೊಳಗೂ 5 ಭೂತಗಳು. ಆ ಪಂಚಭೂತಗಳು ಶಾಶ್ವತ ಅಲ್ಲ ಅಂದಾಗ ಈ ಪಂಚಭೂತದ ಶರೀರ ತಯಾರಾಗಿ ಶರೀರ ಶಾಶ್ವತ ತಿಳ್ಕೊತೀನೋ ಅಂತ ಇಲ್ಲ. ಇದು ಯಾವಾಗ ಹೋಗ್ತದೆ ಗೊತ್ತಿಲ್ಲ, ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಆಮೇಲೆ ಇದೇ ಶಾಶ್ವತ ಇಲ್ಲ ಅಂದ್ರೆ ಇದರಿಂದ ಭೋಗಿಸ್ಬೇಕನ್ನುವಂಥ ಇಚ್ಛಾ ಏನವಲ್ಲ, ವಿಷಯ ವಾಸನೆಗಳಾಗಲಿ ವಸ್ತುಗಳು ಅವರೇ ಶಾಶ್ವತ ಏನು? ಅವು ಅಲ್ಲ. ಇದು ಶಿವಾಜಿ ಮಹಾರಾಜರಿಗೆ ಯಾಕೆ ಹೇಳಿದ್ರು ಅಂದರೆ ಅವ್ರ ಗರ್ಡ್ಗಳನ್ನು ಸಂಪಾದನೆ ಮಾಡೋದು, ಗರ್ಡ್ ಇದು ಮಾಡೋದು ಇಂಥದ್ದೊಂದು ಇದ್ರಾಗಿತ್ತು. ಅಂದ್ರೆ ನೀ ಏನು ಇಲ್ಲಿ ತನಕ ಮಾಡಲಿಕ್ಕತ್ತಿಲ್ಲ ಅದು ಇದು ಶಾಶ್ವತ ಅಲ್ಲ. ಅದನ್ನು ಅನುಭವಿಸ್ಬೇಕಂತ ಏನು ನೀ ಮಾಡಲಿಕ್ಕತ್ತಿಲ್ಲ, ನೀನು ಶಾಶ್ವತ ಅಲ್ಲ. ಮತ್ತು ಅವಷ್ಟೇ ಶಾಶ್ವತ ಅಶಾಶ್ವತ ಅಂತಲ್ಲ, ನೀನು ಅಶಾಶ್ವತ, ನಾನು ಅಶಾಶ್ವತ ಅಂತಾರು. ನಾ ಬಂದನಂದ್ರೆ ಏನು? ನಾನು ಶರೀರ ತಗೊಂಡು ನಾನು ಶರೀರ ಹೋಗುವುದೇ. ಈಗ ಅಶಾಶ್ವತವಾದಂತಹ ಈ ಒಂದು ಇದರೊಳಗೆ ನಾವು ಮೋಹ ಇಟ್ಕೋಬಾರ್ದು. ಶಾಶ್ವತ ಪರಬ್ರಹ್ಮನ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನೋಡಪ್ಪ, ನಮ್ಮ ಚಿಂತನೆ ಹೆಂಗಿರಬೇಕು? ಶಾಶ್ವತ ಪರಬ್ರಹ್ಮನ ಬಗ್ಗೆ ಚಿಂತನೆ. ಆ ಶಾಶ್ವತ ಪರಬ್ರಹ್ಮನ, ಆ ನಿರ್ಗುಣ ಪರಬ್ರಹ್ಮನ ಸ್ವರೂಪವನ್ನು ತಿಳಿಸಲೇನ ಕೊಟ್ಟ ನಾಮದ. ಈಗ ನಮ್ಮ ಮಹಾರಾಜರು ನಮಗೆ ಕೊಟ್ಟಂಥ ನಾಮ ಏನು ತಿಳಿಸ್ತದೆ ನಮಗೆ? ಮತ್ತೇನೂ ತಿಳಿಸೋದಿಲ್ಲ. ಅದೆಲ್ಲ ಸುಳ್ಳದ. ನೀನು ಶಾಶ್ವತ ಅಲ್ಲ, ನೀನು ಅಶಾಶ್ವತ ಇದ್ದಿ. ನೀ ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣಿಸುವಂಥ ಎಲ್ಲ ವಸ್ತು ವಿಷಯಗಳು ಅಶಾಶ್ವತವ, ಅವು ಒಮ್ಮೆ ನಾಶ ಆಗ್ತವ, ನೀನು ಒಮ್ಮೆ ನಾಶ ಆಗ್ತಿ. ಆದರೆ ನಿನ್ನೊಳಗಿರುವಂಥ ಆತ್ಮಸ್ವರೂಪ ಏನದಲ್ಲ ಅದು ಅದು ಶಾಶ್ವತ ಅದ. ಅದು ಪರಮಾತ್ಮನ ಔಷಧ. ಆ ಒಂದು ನೀನು ಔಷಧಿನ ಇದ್ದು ಆ ಪರಬ್ರಹ್ಮನ ಒಂದು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧನ ರೂಪಿಯಾಗಿ ನಾನು ಹೇಳ್ತೀನಿ. ಆ ನಾಮಸ್ಮರಣೆಯನ್ನು ಮಾಡಿ ಉದ್ಧಾರ ಅಂತ ತಲೆ ಮೇಲೆ ಕೈ ಇಡ್ತಾರೆ. ಶಿವಾಜಿ ಮಹಾರಾಜನ ಸಮಾಧಿ ಬಿಟ್ಟಿರ್ತಂದ್ರೆ ಶಿವಾಜಿ ಮಹಾರಾಜ ಹಿಂಗೆ ಕೂತಿದ್ರಲ್ಲ, ಅದನ್ನು ಕೇಳ್ಕೊತ ಸಮಾಧಿನೇ ಹೇಳ್ತಿರ್ತಾರೆ. ಕೈ ಇಟ್ಟು ಕೂಡಲೇ ಸಮಾಧಿ ಬರ್ತಾರೆ. ಆಯ್ತಪ್ಪ, ಇಂಥ ಒಬ್ಬ ಯೋಗ್ಯ ವಿಷಯ ನನಗೆ ಬೇಕಾಗಿದ್ದ. ಯಾಕಂದ್ರೆ ಶ್ರವಣ ಮಾಡಬೇಕು. ಮಾಡಿದರೆ ಹೆಂಗಂದ್ರೆ ಶ್ರವಣದೊಳಗೆ ನಮ್ಮನ್ನು ನಾವು ಮರ್ತು ಶ್ರವಣ ಮಾಡಬೇಕು, ಸಮಾಧಿ ಹತ್ತಿರಬೇಕು. ಅಲ್ಲಿ ಶಿವಾಜಿ ಮಹಾರಾಜರ ಸಮಾಧಿ ಹತ್ತಿರ್ತಂತ ಅಂಥ ಉಪದೇಶ ರಾಮದಾಸ್ ಮಹಾರಾಜರಿಂದ ಶಿವಾಜಿ ಮಹಾರಾಜರಿಗೆ ಸಿಕ್ತು. ಇದಕ್ಕೂ ಉಪದೇಶ ಅಂತಾರೆ. ಇದಕ್ಕೂ ಉಪದೇಶ. ಇದನ್ನು ನಾವು ತಿಳ್ಕೊಳ್ಳಂತೆ ಇದ್ರಾಗ ದಾಸಬೋಧನಾಗ ಲಘುಬೋಧ ಅನ್ನುವಂಥ ಮಾತು ಇರ್ತಾರೆ. ಮತ್ತು ನಮ್ಮ ಮಹಾರಾಜ ನಮಗೆ ಇದನ್ನು ಹೇಳಿಲ್ಲದ್ರಿ ಅಂತೇಳಿ ಜಿಜ್ಞಾಸೆಗಳು ನಮಗೆ ಬರ್ತದೆ. ನಮಗೆ ಉಪದೇಶ ಕೊಟ್ಟಾಗ ಇದೆಲ್ಲ ಹೇಳಿಲ್ರಿ. ಯಾಕೆ ಹೇಳಿಲ್ಲ ಅಂದರೆ ಅವ್ರು ಕೊಟ್ಟಂಥ ಉಪದೇಶವನ್ನು ಅಖಂಡವಾಗಿ ನಾವು ಸ್ಮರಿಸಿದೇವೆ ಅಂದ್ರೆ ಈ ಶಾಶ್ವತ ಅಶಾಶ್ವತ ವಿಂಗಡನ ಮಾಡುವಂತಹ ಪ್ರಜ್ಞೆ ನಮ್ಮಲ್ಲಿ ನಿಶ್ಚಿತವಾಗಿ. ಮತ್ತು ಅದು ಜಾಗೃತ ಆಗಿಲ್ಲ. ಯಾಕೆ ಅಂದರೆ ನಾವು ಸರಿಯಾಗಿ ಧ್ಯಾನ ಮಾಡಿಲ್ಲ. ಮಹಾರಾಜರು ಹೇಳಿದ ಉಪಾಸನೆ ಮಾಡಿಲ್ಲ. ಇದರ ಇಷ್ಟೇ. ಎಲ್ಲಿ ತನಕ ನಾವು ಧ್ಯಾನ ಮಾಡಿ ಆ ಧ್ಯಾನದ ಒಳಗಿನ ಇರುವಂಥ ವಸ್ತು ಏನದಲ್ಲ, ಆ ಪರವಸ್ತುವಿನ ಅನುಭವ, ಅಲೌಕಿಕ ಅನುಭವ ನಮಗೆ ಆಗ್ತವೆ. ಅಲ್ಲಿ ಆವಾಗ ಮಾತ್ರ ಈ ಕಣ್ಣಿಗೆ ಕಾಣಿಸುವಂಥ ವಿಷಯ ವಾಸನೆಗಳ ಮೇಲೆ ಮೋಹ. ಇದನ್ನು ನಮ್ಮ ಶಿಷ್ಯರು ಕಾಣಿ
ಇದನ್ನು ನಮ್ಮ ಶಿಷ್ಯರು ಅನುಭವಿಸ್ತೀವಿ ಅಂತ ಹೇಳಿ ಮಹಾರಾಜರು ಉಪದೇಶ ಕೊಡ್ತಾರೆ. ಆ ಕೊಟ್ಟು ಉಪದೇಶ ಬರೀ ನಾಮ ಅಲ್ಲ, ಅದು ಸಬೀಜ ನಾಮ ಅಂತ ಅನಿಸ್ಕೊಂಡದ. ನಾವು ನೀವುಗಳೆಲ್ಲ ಸತ್ತಾಗಳನ್ನು ಯಾಕೆ ಹಾಕಿಕೊಟ್ರು ಅಂದರೆ ಏನು, ಸತ್ತಾಗಳನ್ನು ಎಲ್ಲ ಮಹಾಪುರುಷರ ಒಂದು ನೆನಪಿಗಾಗಿ ಹಾಕಿಕೊಟ್ಟಾರೆ. ನಮ್ಮ ಮಹಾರಾಜರು ಸತ್ತ ಹಾಕಿಕೊಟ್ಟರು. ಇವತ್ತು ಇಲ್ಲಿ ಸತ್ತ ಏನೋ ಬಸವಣ್ಣವ್ರ ನೆನಪಿಗಾಗಿ, ಹೀಗೆ ಕೆಲವೊಂದು ಪ್ರತಿಯೊಂದು ಸತ್ತ ಒಬ್ಬೊಬ್ಬರು ಮಹಾತ್ಮರ ನೆನಪಿಗಾಗಿ ಹಾಕಿಕೊಟ್ಟಾರೆ. ಅವ್ರ ನೆನಪು ಏನು ಮಾಡ್ಬೋದು ಅಂದ್ರೆ ಅವ್ರು ಇದ್ರು ಅಂತ ನೆನಪಲ್ಲ, ಅವ್ರ ಜೀವನ ಹೆಂಗೆ ಮಾಡಿದರು, ಅವ್ರು ಹೆಂಗೆ ನಮ್ಮ ಒಂದು ಜೀವನ ಸಾರ್ಥಕ ಮಾಡಿಕೊಂಡು ಮತ್ತು ಜಗತ್ತಿನ ಉದ್ಧಾರಕ್ಕೆ ಕಾರಣ ಆದರು. ಈ ವಿಚಾರವನ್ನು ತಿಳ್ಕೊಂಡು ಅವರು ಒಬ್ಬೊಬ್ಬರೇ ಇಷ್ಟೆಲ್ಲ ಮಂದಿನ ತಯಾರು ಮಾಡಿದಾಗ ನಾವು ಅದೇ ಆಗಬೇಕಲ್ಲ. ನಾವು ಇಷ್ಟಕ್ಕೆ ಮುಗಿಲಿಲ್ಲ ನಮ್ಮದು. ನಿನ್ನ ಭಾವಸಾಹೇಬ್ ಮಹಾರಾಜರು ಅಂತಿದ್ರಂತೆ, ನಿನ್ನಿಂದ ಅನುಗ್ರಹಿತನಾಗಿ ನಿನ್ನಂತೆ ಆಗದಿದ್ದರೆ ಈ ಭವಕ್ಕೆ ಬಂದು ಫಲವೇನು. ಹಂಗೆ ಸದ್ಗುರುಗಳಿಂದ ಅನುಗ್ರಹಿತರಾಗಿ ಅವರು ಉಂಡಂಥ ಆನಂದವನ್ನು ನಾವು ಉಣ್ಣು. ಅಪಣ ಯಥೇಷ್ಟ ಜೀವನೆ, ನಾವು ಶಿಸ್ತಿಗೆ ಉಣ್ಣು. ಉರಲೆ ಅಂದ ವಾಟನೆ ಪರಂತು ವಾಯಾದವೊಡನೆ ಈ ವಿಹಿತನವೇ ಅಂತ ಸಮರ್ಥರು ಅಂತಾರೆ. ನಾವು ಆನಂದವನ್ನು ಎಲ್ಲರೂ ಆ ನಾಮಸ್ಮರಣೆಯನ್ನು ಉಂಡ ಆನಂದವನ್ನು ಇತರರಿಗೆ ಹಂಚೋಣ. ಅವಾಗ ಮಾತ್ರ ಸದ್ಗುರುಗಳ ಕೃಪೆಗೆ ನಾವು ಪಾತ್ರ ಆಗ್ತೇವೆ. ಅಂಥ ಒಂದು ವಿಚಾರಗಳನ್ನು ಇನ್ನು 3 ದಿವಸ ಇಲ್ಲಿ ನಮಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಅದ. ನಾವು ನೀವುಗಳೆಲ್ಲ ತತ್ಪರರಾಗಿ 3 ದಿವಸ ಸೇವಾ ಮಾಡಿ, ಚಿಂತನೆ ಮಾಡಿ, ಶ್ರವಣ ಮಾಡಿ, ಆಮೇಲೆ ಒಳಗೆ ಅದನ್ನು ಮನನ ಮಾಡಿದ್ದನ್ನು ಜೀವನದಾಗ ಅಳವಡಿಸ್ಕೋಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಈ ಸಪ್ತಾಹ ಆಚರಿಸಿದೆವು. ಅಂದ್ರೆ ಸಮರ್ಥರಿಗೂ ಆನಂದ, ನಮಗೂ ಆನಂದ. ಅಂಥ ಆನಂದ ನಮಗೆ ನಿಮಗೆ ಸಮರ್ಥ